ಹಾಯ್ ನಮಸ್ಕಾರ ಎಲ್ಲರಿಗೂ ಮನುಕ್ಷಮ ವ್ಲಾಗ್ಸ್ಗೆ ವೆಲ್ಕಮ್. ಇವತ್ತಿನ ವ್ಲಾಗ್ ಏನಂತ ನೀವು ತಮ್ಮನಲ್ಲೇ ನೋಡಿರ್ತೀರಾ. ನಾನು ಡೈಲಿ ರೊಟೀನ್ನ ಇವತ್ತು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣ ಬಾಗಿಲು ಕಸ ಗುಡಿಸ್ಬಿಟ್ಟು ನೀರು ಹಾಕಿ ರಂಗೋಲಿ ಹಾಕಿಬಿಡ್ತೀನಿ. ಆದರೆ ಇವತ್ತೊಂದು ಸ್ವಲ್ಪ ಲೇಟಾಗಿದ್ದೆ ಅಂತ ಸ್ವಲ್ಪ ಕೆಲಸ ಎಲ್ಲ ಲೇಟಾಗಿ ಆದವು. ನನ್ನ ಹೆಸರು ಬಂದುಬಿಟ್ಟು ಕ್ಷಮ, ನಮ್ಮ ಯಜಮಾನ್ರ ಹೆಸರು ಬಂದುಬಿಟ್ಟು ಮರಿಯಪ್ಪ. ಅವ್ರನ್ನ ಒಂದಿಷ್ಟು ಜನ ಮನು ಅಂತಲೇ ಕರೀತಾರೆ, ಒಂದಿಷ್ಟು ಜನ ಮರಿಯಪ್ಪ ಅಂತಲೇ ಕರೀತಾರೆ. ನಮ್ಮ ಯಜಮಾನ್ರು ವರ್ಕ್ ಮಾಡೋದು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ. ನಮ್ಮ ಮದುವೆ ಆಗಿ 1.5 ವರ್ಷ ಆಯಿತು. ಇವಾಗ ನಮಗೆ 7 ತಿಂಗಳ ಮಗಳು ಕೂಡ ಇದ್ದಾಳೆ. ನಮ್ಮ ಮ್ಯಾರೇಜ್ ಬಂದುಬಿಟ್ಟು 2024 ಆಗಸ್ಟ್ನಲ್ಲಿ ಆಗಿರೋದು. ನಮ್ಮ ಯಜಮಾನ್ರು 9 ಗಂಟೆ ಅಷ್ಟರಲ್ಲೇ ಕೆಲಸಕ್ಕೆಲ್ಲ ಹೋಗ್ಬಿಡ್ತಾರೆ. ಆಮೇಲೆ ನಾವಿಬ್ಬರು ಅವ್ರು ನಿಂತ್ಕೊಂಡು ಬಾಯ್ ಹೇಳಿಬಿಟ್ಟು ಒಳಗಡೆ ಬಂತು. ನನ್ನ ಮಗಳಿಗೆ ಇವಾಗ 7th ಮಂತ್ ಕಂಪ್ಲೀಟ್ ಆಗಿ 8 ಮಂತ್ ರನ್ನಿಂಗಲ್ಲಿದೆ. ಅದಕ್ಕೆ ಅವಳಿಗೆ ಇವಾಗ ಗಂಜಿ ತಿನ್ನಿಸ್ತಿದ್ದೀನಿ. ಇನ್ನು ಅಷ್ಟೊಂದೆಲ್ಲ ಫುಡ್ಸ್ ಎಲ್ಲ ತಿನ್ನಲ್ಲ, ಬರೀ ಗಂಜಿ ಮಾತ್ರ ತಿಂತಾಳೆ. ಸೊ ಅದಕ್ಕೆ ಇವಾಗ ಗಂಜಿ ತಿನ್ನಿಸ್ತೀನಿ. ಈ ಸೆರೆಲ್ಯಾಕ್ ಪೌಡ್ರನ್ನು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದೀನಿ. ಇದೇನಾದರೂ ನಿಮಗೆ ಹೇಗೆ ಮಾಡಬೇಕು ಏನು ಅಂತ ಬೇಕಂತ ಇದ್ದರೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮಗೆ ಆ ಪೌಡ್ರನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅಷ್ಟರಲ್ಲಿ ಪ್ರಿಪೇರ್ ಆಗೋ ಅಷ್ಟರಲ್ಲಿ ಗಂಜಿ, ನಾನು ನನ್ನ ಮಗಳು ವಿಡಿಯೋಗೊಂದು ಪೋಸ್ ಕೊಟ್ಟು ಅಷ್ಟರಲ್ಲಿ ಗಂಜಿ ಎಲ್ಲ ಪ್ರಿಪೇರ್ ಆಯಿತು. ಅವಳು ತಿನ್ನಿಸ್ಬಿಟ್ಟೆ. ಆಮೇಲೆ ಬಂದು ಮತ್ತೆ ಕಿಚನಲ್ಲಿ ನೋಡಿದರೆ ಪಾತ್ರೆ ಎಲ್ಲ ಬಿದ್ದಿತ್ತು. ಅದನ್ನೆಲ್ಲ ಹೊಂದಿಸ್ಬಿಟ್ಟು ಕಿಚನ್ನೆಲ್ಲ ಕ್ಲೀನ್ ಮಾಡಿದೆ. ನನ್ನ ಮಗಳನ್ನ ಬಂದುಬಿಟ್ಟು ಕೆಲಸನ ಮಾಡ್ಕೋತೀನಿ ನಾನು, ಇಲ್ಲಾಂದರೆ ಅವಳು ಕೆಲಸನೇ ಮಾಡಿಸ್ಕೊಡಲ್ಲ. ಅವಳು ಮಲ್ಕೊಂಡಿದ್ದಾಳೆ. ಇವಾಗ ನಾನು ಕಸ ಗುಡಿಸ್ತಿದ್ದೀನಿ. ಮನೆಯೆಲ್ಲ ನೀಟ್ ಮಾಡಿಕೊಂಡು ಮಗಳು ಮಲ್ಕೊಂಡ್ಮೇಲೆ ಕೆಲಸ ಇದೇ ಆಗಿರುತ್ತಲ್ವ ಎಲ್ಲರಿಗೂ. ಆಮೇಲೆ ನನ್ನ ಮಗಳು ಎದ್ಬಿಟ್ಲು ಅಷ್ಟರಲ್ಲೇ, ಕಸ ಗುಡಿಸೋ ಅಷ್ಟರಲ್ಲೇ. ಮತ್ತು ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿ, ಮತ್ತು ಅವಳನ್ನ ಒಂದು ಸ್ವಲ್ಪ ಇಲ್ಲಿ ಹಿಂಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ನೆಲ ಒರೆಸ್ಕೊಂಡೆ. ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಅವಳಿಗೆ ಫೀಡ್ ಮಾಡಿಬಿಟ್ಟು ಮಲಗಿಸಿದೆ. ನನ್ನ ಇಂಟ್ರೊಡಕ್ಷನ್ ಈ ಥರ ಇರುತ್ತೆ. ನಾನಿರೋದು ಮನೇಲಿ. ನನ್ನ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂದರೆ ನನ್ನ ವೀಡಿಯೋಸ್ನ ನೋಡ್ತಾಯಿರಿ. ಥ್ಯಾಂಕ್ ಯು ಫಾರ್